ಬೆಳಿಗ್ಗೆ ಬೆಳಿಗ್ಗೆ ಹಾಲು ಕಾಸಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅಮ್ಮನೂ ಬಂದಾರ, ಮೇರಿ ಅಮ್ಮ ಶುಗರ್ ಚೆಕ್ ಮಾಡ್ಕೊಳ್ಳೋದು. ಸಂಡೇ ಬೇರೆ ಇವತ್ತು ಕೆಲಸ ಶುರುವಾಗಿದ್ದಾವೆ. ನಾವು ಮಾಡ್ಕೋತಾ ಇದ್ದೀವಿ. ಬಿಸಿಲಂತೂ ಭಾಳ ಮಸ್ತ್ ಬಂದೈತಿ. ಟೈಮು 9 ಗಂಟೆ ಆಗದ. ಬಿ ಪಿ ಮತ್ತು ಶುಗರ್ ಚೆಕ್ ಮಾಡ್ತಾ ಇದ್ದಾರೆ ಅಮ್ಮ ಅಂದ್ರೆ ಇಬ್ಬರು ಡಾಕ್ಟ್ರುಗಳು. ನೀರು ಕುಡಿದ್ರಾ? ಬಿಸಿನೀರು ಏನಮ್ಮ? ಹಾಂ, ಕರೆಕ್ಟಾಗಿ ಇಟ್ಕೊಂಡಿದ್ದೀರಲ್ಲ, ಎಲ್ಲ ಮೇಂಟೈನ್ ಮಾಡ್ತೀರಾ? ಹಾಂ, ಉಪ್ಪು ಸ್ವಲ್ಪ ಆಯ್ತಮ್ಮ. ಹಿಂಗೆ ಆರೋಗ್ಯ ಚೆನ್ನಾಗಿ ಇಟ್ಕೋರಿ. ಯಾಕಂದರೆ ಅದೇ ಹಾಂ ಹೌದೌದಮ್ಮ, ಅದಕ್ಕೆ ಆದರೂ ಸಣ್ಣ ಆಗಿದ್ದೀರಾ ಈಗ. ಅದೇ ಆಯಿತು. ಕುತ್ಕೂರಿಗ ತಿಂಡಿ ಏನಾದರೂ ಮಾಡ್ರಿ ಅಂತ ತಿಂಡಿ ಮಾಡ್ತೀನಿ. ಹಾಂ ಅದೇ ಹಾಂ. ಏನ್ರಿಪ್ಪ ಹಿಂಗೆ ಕೈ ಕೊಟ್ಟು ಹೊಂಟ್ರಿ ಅಂದರೆ ಹೆಂಗೆ ಮಾಡಲಿ ನಾ? ಮತ್ತು ಹಿಂಗೆಲ್ಲ ಕೆಲಸಗಳು ಈಗ ಇವತ್ತು ಮಾಡ್ಬೇಕಾದ, ನಾಳೆ ಮಾಡಿದ್ರು ಹೋದ್ರು ನಡೆಯಲ್ಲ. ಮತ್ತು ಇವತ್ತೇನು ಅರ್ಜೆಂಟ್ ಐತಿ? ಮನೆಯೊಳಗೆ ಗೆಸ್ಟ್ ಬರತ್ತಾರ, ಕೆಲಸಗಳು ಇರ್ತಾವೆ, ಮನೆಯೊಳಗೆ ಮಾಡೋ ಇರ್ತಾವೆ. ಮತ್ತು ಇದು ಹರಿದಿದ್ದ ಶರ್ಟ್ ಹಾಕೊಂಡ್ರಿ. ಹಾಂ, ಯಾಕೆ ಹಂಗೆ ಮಾಡ್ತೀರಾ ನೀವು? ಇಷ್ಟೆಲ್ಲ ಇದ್ದಾವ್ರಿ ಬಡವ್ರಂಗೆ ಹಿಂಗೆ ಯಾಕೆ ಮಾಡ್ತೀರಾ? ದೇವ್ರೆಲ್ಲ ಅನುಕೂಲ ಮಾಡಿಕೊಟ್ಟಾಗು. ಇದೆಂತ ಗಿಡಿ ಶರ್ಟ್, ಯಾವುದೋ ಒಂದು ಪ್ಯಾಂಟ್, ಯಾವುದೋ ಒಂದು ಶರ್ಟ್ ಹಿಂಗ್ಯಾಕೆ ಹಾಕೊಂಡು ಹೊಂಟಿದ್ದೀರಾ? ಏನು ಬಿಡ್ರಿಪ್ಪ ನೀವು. ಸುಮ್ಮನೆ ರಿಟೈರ್ಮೆಂಟ್ ಆದಮೇಲೆ ನೀವು ಭಾಳ ಇದನ್ನ ಬೇರೆನೇ ಆದ್ರಿ ನೋಡಿ. ಬರೀ ಇದಾಯ್ತು ನಿಮ್ದು. ಆಗೈತಿ ಕೆಲಸ ನಡೆದದ. ಅಕ್ಷರಂದು ಇಲ್ಲಿ ಮಾಡತ್ತಾಳ, ಮತ್ತು ಇವಳೇನು ಮಾಡತ್ತಾಳ ಗೋಬಿ. ಏನಿದೆಲ್ಲ ಕತ್ಲಿ ರೂಮ್ ಮಾಡ್ಕೊಂಡು ಎಕ್ದಮ್ ಪಾಶ್ ಥರ ಮಾಡ್ಕೊಂಡು. ಹಾಂ, ಸೇಮ್ ಆ ಬಟ್ಟೆ ಇದನ್ನು ಫುಲ್ ಮ್ಯಾಚಿಂಗ್ ಆಗೈತೆ ನೋಡಿ ನಿಂಗೆ. ಬೆಳಕು ಎಲ್ಲ ಸ್ವಚ್ಛ ನಡೆದೈತಿ. ಸಂಡೇ ಕ್ಲೀನಿಂಗ್. ಬೈದ್ರ? ನಿಂಗೂ ಬೈತಾರ? ನನಗೂ ಭಾಳ ಬೈತಾರ. ಅಲ್ಲಿ ಒಳಗೆ ಒಂದು ಬಟ್ಟೆ ಬಿತ್ತಂದ್ರೆ ಬೈತಾರೆ. ಅದು ಏನಾದರೂ ಲಾಂಡ್ರಿಗೆ ಕೊಟ್ಟುವರಿ ಅಂದ್ರೆ ಬೈತಾರೆ. ಎಲ್ಲದಕ್ಕೂ ಬೈಸ್ಕೊಳ್ಳೋದೇ ಕೆಲಸ ಐತಿ. ಆದರೂ ಅಷ್ಟು ಪ್ರೀತಿನೂ ಮಾಡ್ತಾರೆ. ಅದಕ್ಕೆ ಬೈಸ್ಕೊಂಡ್ರೂ ಏನು ಅನ್ಸಲ್ಲ ನಂಗೆ. ಆ ಬೈದಿದ್ದ ಅವ್ರು ಮಾಡೋ ಪ್ರೀತಿ ಮುಂದೆ ಎಲ್ಲ ಕರಿಗೆ ಹೋಗ್ತೈತೆ. ನಿಂಗೆ ಹೆಂಗೆ ಅನಿಸ್ತೈತಿ? ಸೇಮ್ ಟು ಎಲ್ಲ ಇಬ್ಬರು. ಓಕೆ. ಶಾಂಭವಿ, ಎಷ್ಟು ಹೇಳೋದು ನಿನಗೆ? ಇದು ಯಾಕೆ ಬೇಕಾಗಿದೆ ಅಂತ ಗುದ್ದಾಟ. ಮನೆ ಒಳಗೆ ಇಷ್ಟು ಕೆಲಸದವ್ರು ಇದ್ದಾಗ ಅವ್ರ ಕಡೆಯಿಂದ ಹೇಳಿ ಮಾಡಿಸ್ಕೊಳಕ್ಕೆ ಬರಲ್ಲ ನಿಂಗೆ? ಹಾಂ, ಬಾಯಿಲ್ಲ. ಯಾಕೆ ಬಾಯಿಲ್ಲ? ಹಿಂಗ್ಯಾಕೆ ಎಷ್ಟೊಂದು ಮಾತಾಡ್ತಿ ಮಿರ್ಚಿ ಥರ? ಎಷ್ಟು ಗುದ್ದಾಟವಾ. ಇಷ್ಟು ವಜನ್ ಚೇರ್ ಯಾಕೆ ಬೇಕಾಗಿದೆ ಅಂತ? ನೀ ಕೆಳಗೆ ಚೇರ್ ತೊಗೊಂಬಂದೆ ನೀವು ಕುತ್ಕೊಳಕ್ಕೆ. ನಿನ್ನಂತೂ ಫುಲ್ ಹೈಫೈ ರೂಮ್ ಆತ್ಲ. ಈಗ ನಿನಗೆ ಇದೆ ಚೇರ ಇಲ್ಲಿ ಕೆಳಗೆ. ಚೇರ್ನ ನಿಂದ ರೂಮ ಆತ ಕೆಳಗೆ. ಅದು ನಿಂದ ರೂಮ ಚಾನ್ಸ್ ಇಲ್ಲ. ಹಂಗಾಗಲ್ಲ. ನಂಗೆ ಅಲ್ಲಿಂದ ಕಳ್ಸಕ್ಕೆ ಹೋಗ್ಬೇಡ ನೀ. ಯಾಕಂದ್ರೆ ನಂದು ಸ್ನಾನದ ಅದೇ ರೂಮ್ ಐತಿ, ಮತ್ತು ನಂದು ಟಾಯ್ಲೆಟದು ಅದೇ ರೂಮ್ ಐತಿ. ನನಗೆ ಹೊರಗೆ ಹಾಕ್ಬೇಡ ಪ್ಲೀಸ್. ಇದೊಂದು ಕಮ್ಮಿ ಇತ್ತು, ಇದೊಂದು ತಂದಿಟ್ಲಿಗ. ಅದೇ ಅದು ನಿನ್ನೆ ತೆಗ್ದಿಟ್ಟಾರ ನೋಡಿ. ನಿನ್ನೆಲ್ಲ ಚಸ್ಮಾ ಯಾರ್ದದ? ಓಕೆ ಆಯ್ತು, ತೆಗ್ದಿಡು. ಮತ್ತು ಇದು ಆ ಕಡೆ ಇಡ್ಬೋದು, ಆಮೇಲೆ ತೆಗೆದು. 12 ಗಂಟೆ ಆಗೈತಿ ಈಗ. ಭಾಳ ಕಪಡೆ झाडून घाल अक्षरा. माझं ते 12 ಆಗೈತಿ. ಗೆಸ್ಟ್ ಬರ್ತಾ ಇದ್ದಾರೆ ಮನೆಗೆ. ಕೆಲಸ ನಡೆದ ಅಡುಗೆ ಮಾಡ್ಬೇಕು. ನಂಗೆ ಯಾರು ಬರ್ತಾ ಇದ್ದಾರೆ ಏನಂತ ಭಾಳ ಸ್ಪೆಷಲ್ ಅದಾರು ತೋರಿಸ್ತೀನಿ. ನಾ ಈಗ ಮೊದಲು ಸ್ನಾನ ಮುಗಿಸ್ಕೊಂಬರ್ತೀನಿ. ಇನ್ನೂ ಆಗಿಲ್ಲ. ಬಾರಿ ಹಾಲೇನಿ ಚಮಚನ ಹಾಲೋಕಿಸ್ಕ ಬಾರಿ ಜರ ಪಾಣ ಹೇಳ್ರಿ ಏನೇನು ಮಾಡತ್ತ? ಹಾಂ, ಬಂದ ಹರ್ಷ ಹೋಗದಾರಂತ. ಹಾಂ, ಇದು ಚಿಕನ್ ಬಿರಿಯಾನಿ. ನಾ ಅದ ಮಟನ್ ಬಿಸಿ ರೆಡಿ ಮಾಡಿ ಇಟ್ಟೈತಿ. ನಾ ಇದೆಲ್ಲ ಒಂದ್ಸಲ ರೆಸಿಪಿ ಮಾಡಾಕಿದೆ. ಮಟನ್ ಸುಕ್ಕಾದ, ಮಟನ್ ಸಾರದ, ಆಮೇಲೆ ಬಿರಿಯಾನಿ ರೆಡಿಯಾಗಿ. ಹಾಂ ಎಲ್ಲ ಅಂದ್ರೆ ನಾ ಹೆಂಗೆ ರೆಡಿ ಆಗ್ತೇನೆ ಹಂಗೆಲ್ಲ ರೆಡಿಯಾಗಿ ನಮ್ಮ ಅಭಿಮಾನಿಗಳಿಗೆ ಬಿಡಾಕಿದ್ದೇನೆ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಬೇಕಂದ್ರೆ ಕಮೆಂಟ್ ಮಾಡಕ್ಕೆ. ಹಾಂ, ಅವ್ರಿಗೆ ಬೇಕಾಗ್ತದೆ ನನಗೆ ಗೊತ್ತೈತಿ. ಭಾಳ ಜನ ಕೇಳ್ತಾರೆ ನಂಗೆ.
ಸರಿ ನಾನು ಟೈಮ್ ತಗೊಂಡು ಮಾಡವಲ್ಲಿ ನಾನು ಇವಾಗ ಟೈಮ್ ತಗೊಂಡು ಮಾಡಾಕಿದ್ದೇನೆ ರೆಸಿಪಿ ಟೈಮ್ ಆರಾಮಾಗಿ ಒಂದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಅವರಿಗೆ ಕ್ವಾಂಟಿಟಿನೂ ಹೇಳ್ತೀನಿ ಮತ್ತು ಈಸಿಯಾಗಿ ಹೇಳ್ತೇನೆ ಶಾಮು ಬಿರಿಯಾನಿ ತಿನ್ನತ್ತಾಳ ಭಾಳ ತುರ್ಸ್ಕಿ ಥಮ್ಲ ಲೈಟ್ ಲಕ್ ಟೈಮು 3 ಗಂಟೆ ಆಗೈತಿ ನಾವು ಊಟನೇ ಇಲ್ದ ಕೂತಿದ್ದೀವಿ ಇನ್ನೂ ಊರಿಂದ ಗೆಸ್ಟ್ ಬಂದಿದ್ದಾರೆ ಅದಂತೂ ಫುಲ್ ಬೆವರೇ ಇರ್ತೈತಿ ಎಲ್ಲ ಚಪಾತಿ ಮತ್ತು ಅಡುಗೆ ಮಾಡೋ ಮಟ್ಟ ಅಲ್ಲಿ ಗ್ಯಾಸ್ ಕಟ್ಟಿ ಕಡೆ ಚಪಾತಿ ಮಾಡಿದೆ ಬಿರಿಯಾನಿ ಮಾಡಿದೆ ಮತ್ತು ನಮ್ಮ ಅಣ್ಣನ ಮಗ ಫೋನ್ ಹಚ್ಚಿದಾನ ಅಲ್ಲಿ ಮಾತುಗಳು ನಡೆದವ ನನ್ನ ಇಲ್ಲಿ ನಡೆದದ ಮತ್ತು ಶಾಂಪುವಿನ ಬಿರಿಯಾನಿ ಬೆಳೆಯತ್ತಾಳ ಗ್ಲೋವಾಳ ಬಂದೈತ ಅಪ್ಪ ಹೆಂಗಾಗೈತಿ ಮನೆ ಊಟ ಮನೆ ಊಟ ಎಲ್ಲ ರೆಸಿಪಿನ ಬಿಡಾಕಿದೆ ನೋಡಿ ಎಲ್ಲ ಮಾಡಿ ಒಂದೊಂದು ಸಲ ಗ್ಯಾಪ್ ಇದು ಮಾಡ್ಕೊಂಡು ರೆಸಿಪಿನೂ ಬಿಡಾಕಿದ್ದೀನಿ ಇಲ್ಲ 4 ತುಂಬಲ ಬಂದ್ರಪ್ಪ ಇವರು ಮಾಮಾರಿ ಏನ್ರಿಪ್ಪ ನಗೋದ ಆವಾಜ್ ಕೇಳಿ ಎಷ್ಟು ದಿನ ಆಗಿತ್ತು ಬರ್ರಿ ಹಾಂ ಯಾವಾಗಿದ್ರಿ ಏನಿದು ಊಟ ಟೈಮ್ ಏನು ಬರ್ರಿ ಆರಾಮಿದ್ದೀರಿ ನೀವು ಆರಾಮಿದ್ದೀರಿ ನೋಡಿದಿರಿ ನೀವೆಲ್ಲ ಬರ್ರಿ ಆರಾಮಿದ್ದೀರಿ ಮಾಮಾರಿ ಏನು ಎಷ್ಟು ಹಾ ಮಾಡಿಕೊಟ್ಟಾರ ಈಗ ಬರ್ರಿ ಎಷ್ಟು ಲೇಟ್ ಆಯ್ತ್ರಿ ಹಸು ಆಗಿಲ್ರಿ ಮಾಮಾರಿ ಇವ್ರಿಗೆ ಹಸು ಆಗೈತೇನಿ ಇಲ್ಲಿ ಪಾಪ ಅವಲಕ್ಕಿ ತಿಂದು ಹೋಗ್ಯಾರಿ ಇವತ್ತು ಹಾ ಬರ್ರಿ ಮಾಮಾರಿ ಹಾಂ ಓಕೆ ರೀ ಶಂಭು ಚಲೋ ಆಯ್ತ್ರಿ ಮಾಮಾರಿ ಬಂದು ಸಮ್ಮು ಅವರು ದಾರಿ ಕಾದ ಪಾಪ ಈಗ ಊಟಕ್ಕೆ ಮತ್ತೆ ಇವ್ರು ಪೂಜಾದು ಬರ್ಲಿಲ್ಲ ಹಾಂ ಅಕ್ಕ ಅದು ಬರ್ತಾರೇನೋ ಅನ್ನತ್ತಿದ್ವಿ ನಾವು ಮಾಮಾರಿ ಕೊಡ್ರಿ ಹಾಂ ಎಲ್ಲ ಚಲೋ ಆಯ್ತು ಏನ್ರಿ ಹಸು ಆಗೈತೇನಿ ಇಲ್ಲಿ ಏನಿದೆ ಅಲ್ಲ ಅವಲಕ್ಕಿನ ಹೊಟ್ಟೆ ತುಂಬಿತ್ತು ನಿಮ್ದು ಇಷ್ಟು ಅವಲಕ್ಕಿ ತಿಂದು ಹೋಗ್ಯಾರ ಬೆಳಿಗ್ಗೆ ಕೊಡ್ರಿ ಶಮ ಅಪ್ಪ ನೀರಿನ ಗ್ಲಾಸ್ ಕೊಡ್ರಿ ನೀವೆಲ್ಲ ತಿರುಪತಿಗೆ ಹೋಗಿ ಬಂದು ಎಲ್ಲ ಇದು ಮಾಡಿಸ್ಕೊಂಡ್ ಬಂದಾರೇನು ಆಯ್ತಲ್ರಿ ಚಲೋ ಆಯ್ತು ಅವರು ಈ ಊಟ ಕೂತಾರ್ರಿ ಅದೇ ಹೇಳಿದೆ ನಾನು ಊಟ ಮಾಡ್ಕೊರಿ ಟೈಮ್ ಆಗ್ತೈತಿ ಭಾಳ ಭಾಳ ಆಯ್ತು 3:30 ಆಯ್ತು ಈಗ ನೀವು ಭಾಳ ತನಕ ಕೂಡಾಕ ಹೋಗ್ಬೇಡ್ರಿ ಮೊದ್ಲು ಊಟ ಮಾಡ್ರಿ ಅದೇ ಕೈ ಸ್ವಚ್ಛ ತೊಳ್ಕೊಂಡು ಮೊದ್ಲು ಊಟಕ್ಕೆ ಕೂತು ಬಿಡ್ರಿ ಯಾಕಂದ್ರೆ ಹಾಂ ಮನಿ ಇರ್ಕೊಡಿ ಮತ್ ಪಾಪು ಹಿಂಗೈತಿ ಆರಾಮದಾಳ ತಿನ್ನು ನೀ ಬರ್ರಿ ಸೇಮ್ ಕಲರ್ ಚೇಂಜ್ ಯಾವ ಕಲರ್ ಐತಿ ಗ್ರೀನ್ ಆಮೇಲೆ ವೈಟ್ ಐತ್ರಿ ಹಾ ಮಸ್ತ್ ಐತಿ ಕಲರ್ ಮಸ್ತ್ ಐತ್ಲಾ ನಮ್ದು ಗ್ರೇ ಐತ್ರಿ ಇದೇ 2 ಕಲರ್ ಅದ ಐತಿ ಕೆಳಗೊಂದ್ ಮೇಲೆ ಹಾ 4 ಪೀಸ್ ಅನ್ಸ್ತಾವ ಚಲೋ ಇದೆ ಅದು ಇದು ಈ ಕಲರ್ ಐತ್ರಿ ಇದ ಸೇಮ್ ಅಮ್ಮ ಕಲರ್ ಚೇಂಜ್ ಮಾಡಲ್ ಎಲ್ಲ ತೆಗ್ದೂರಿ ಎಲ್ಲ ಒಡದ ಹಾ ಏನ್ ಎಷ್ಟು ಬೇಕಾದ್ರೆ ಸಾಮಾನು ಇಡ್ಬೋದ್ರಿ ಈಗ ಎಲ್ಲ ಫ್ರಿಜ್ ತುಂಬಿ ಬಿಟ್ಟೈತ್ರಿ ಈಗ ಸೇಮ್ ನಿಮ್ದು ಹಿಂಗಾರಿ ಮಾಮಾರಿ ಹಿಂಗ ಜಗ ಮಾಮಾರಿ ಇವತ್ತು ಏನ್ ಮಾಡೋದು ನಮ್ದೇ ಹಾ ಲೈಟ್ ಹಸ್ರಿ ಹಾ ಅದೇ ನೋಡ್ತಾ ಇದಾರ ಅವ್ರ ಮೊದ್ಲು ನೋಡ್ರಿ ಟವೆಲ್ ಕೊಡ್ರಿ ಈ ರೀತಿ ಮಾಡ್ಕೊಂಡಿವ್ರಿ ಮಾಮಾರಿ ಹಾ ಎಲ್ಲ ಮಾರ್ಬಲ್ಸ್ ಬಂದ್ರಿ ಚಲೋ ಆತ ಎಷ್ಟು ದಿನ ಆಯ್ತು ಬರೋಣ ಅಂದ್ರೆ ಆಗಲಿಲ್ಲ ಈಗ ಟೈಮ್ ಕೊಡುವಂತ ಅದು ಫ್ರಿಜ್ ಅದೇ ಅದ ಗಡ್ಬಡಿ ಆಗ್ತದಲ್ಲ ಅದ ಹಂಗ ಆಗ್ತದ ನಾವು ಊರಿಗೆ ಬಂದ ಹಾ ಕೆಳಗಡೆ ಅದೇ ನೋಡ್ದೆ ಹೌದು 2 ಪಾರ್ಟ್ ಅದ ಮ್ಯಾಲಿನ ಕಲರ್ ಚಂದ ಅದ ಹಾ ಅದೇ ಇದೆಲ್ಲ ಮಾರ್ಬಲ್ ಒಳಗರ ಇದೆ
ಅವರು ಇಲ್ಲಿ ಸೈಜ್ ಹೋದ್ರೇನ್ರಿ ಅದು ಕೆಲಸ ಮಾಡೋದಲ್ರಿ ಬಟ್ ಅವ ಏನು ಇದು ಮಾಡಲ್ಲ ಅಲ್ಲೆಲ್ಲಿ ಬರದೇಶ ಒರಿಜಿನಲ್ ಮಾಡ್ತಾರಲ್ಲ ಅಪ್ಪು ಸ್ವಲ್ಪ ಸಾರು ಬಿಸಿ ಮಾಡತ್ತಿದ್ರಿ ಶಂಭು ಎಲ್ಲ ಪ್ಲೇಟ್ಸ್ಗಳು ಎಲ್ಲ ರೆಡಿ ಮಾಡತ್ತಾಳೆ ಇಲ್ಲಿ ನೀವು ಅಡುಗೆ ಮಾಡಕ್ ಬಂದಿ ಹಾಂ ಏನ್ ಮಾತಾಡ್ತೀವಿ ಬಂದ್ ಮಾಡ್ಲಿ. ನಾನು ಮಟನ್ ಸುಕ್ಕ ಬಿಸಿ ಮಾಡ್ತಾ ಇದ್ದೀನಿ ಅವ್ರಿಗೆ ಮೊದಲು ಊಟ ಮಾಡಂತ ಇದೆ ಟೈಮ್ 3:30 ಆಗೈತಿ ಅವ್ರ ಮನೆ ನೋಡೋದ್ರಾಗ ಬಿಜಿ ಅದಾರ ಮನೆ ನೋಡೋದ್ರಾಗ ಅದ್ರಾಗ ಬಿಜಿ ಅದಾರ ಅವ್ರು ಅದಕ್ಕೆ ಈಗ ಮೊದಲು ಊಟ ಮಾಡ್ಕೊಲಿ ಪಟ ಆಮೇಲೆ ನಾನು ಸ್ವಲ್ಪ ಊಟ ಮಾಡ್ಬೇಕಾಗ್ತದೆ ನಾನು ಊಟ ಮಾಡ್ತೀನಿ ನನಗೂ ಹಸಿವಾಗೈತಿ ಅವ್ರ ಜೊತೆ ನಾನು ಊಟ ಮಾಡ್ತೀನಿ ನೋಡಿ ಯಾರು ಬಂದ್ರಿ ಮಂಜು ಬಂದಬಿಟ್ಟಿಯ ಬಾ ಆರಾಮಿದೀವ ಬಾ ನೋಡಿ ಏನೇನು ತೊಗೊಂಡು ಬಂದ ಏನಿಲ್ಲ ನೋಡಿ ಈಗ ಜಸ್ಟ್ ಊಟ ಕೂತು ನಾವು ಅವ್ರು ಇವ್ರು ಲೇಟ್ ಆಯ್ತು ಇವ್ರು ಬಂದಾರ ಗಿರೀಶ್ ಮಾಮಾರು ಮತ್ತೆ ನಾಗರಾಜ್ ಅದೇ ಮತ್ತೆ ಅವರು ಬರಾಕ ಲೇಟ್ ಮಾಡಿದ್ರು ನೋಡಿ ಮನ್ಯಾಗ ಆರಾಮದಾರ ಎಲ್ಲರೂ ಚಲೋ ಆಯ್ತು ಬಂದು ಚಲೋ ಆಯ್ತು ನಮ್ಗೆ ಕ್ಯಾಮೆರಾ ಇಲ್ಲ ಅಂತಲೇ ಭಾಳ ಇದಾಗತ್ತೈತಿ ಯಾಕಂದ್ರೆ ಬರೀ ನಾನು ಅಲ್ಲೇ ನೋಡ್ತೇನೆ ಅಲ್ಲಿ ಹೋಗಿ ಬಾ ನೋಡಿ ಹೆಂಗ ಮನಿ ತುಂಬಿ ಬಿಟ್ಟದ ಇವತ್ತ ಎಲ್ಲ ಬಳಗೆಲ್ಲ ಇಲ್ಲೇ ಇದ್ದಂಗ ಆಗ್ಬಿಟ್ಟೈತಿ ಅರಿ ಅಲ್ಲಿ ಏನೇನ್ ಬೇಕು ಕೊಡ್ರಿ ಮಾಮಾರಿಗೆ ಅದು ಬಂದೇನ ಅಲ್ಲೆಲ್ಲ ಗ್ರೇವಿನೂ ನಿಡ್ಕೋರಿ ನಿಡ್ಕೋರಿ ನೀವು ಕಾಯಿಪಲ್ಲೆ ನಿಡ್ಕೋರಿ ಏನಾಯ್ತ್ರಿ ಏನ್ ಮಾತಾಡ್ತಾ ಇದ್ದೀರಾ ಅದ ಅಂತ ಇದೀನಿ ನಾ ಏನೋ ವಿಡಿಯೋ ಅನ್ನತ್ತೇರಿ ಅಲ್ಲಿ ಕುಡ್ಸೋದು ಒಂದು ವಿಡಿಯೋ ಮಾಡೋದು ಶಿರುನರಿ ಅವ್ರದ್ದು ಇದ್ರು ಮೀನಾ ನೋಡಿದ್ರಿ ಇದ್ರ ಬುಟ್ಟ್ಯಾಗ ಅದಾವ್ರಿ ಕೆಳಗೆ ಕಾಣಿಸ್ತಾ ಇದಾವ್ರಿ ಅಲ್ಲಿ ಅಲ್ಲಿ ನೋಡಿ ಭಾಳ ಜೋರ್ ಇದು ಕಮಲ್ ರೀ ಈ ಸಣ್ಣ ಸಣ್ಣ ಮೀನಾ ಈಗ ಮರಿ ಆಗ್ಯಾವ್ರಿ ಅವು ಭಾಳ ಅದಾವ್ರಿ ಅಲ್ಲ ರೀ ತಗೊಂಬಂದ್ ಬಿಟ್ಟಿದೇವ್ರಿ ಮರಿ ಆಗ್ತಾವ ಭಾಳ ಚಲೋ ಗಪ್ಪಿ ಫಿಶ್ ರೀ ಅವು ಎಲ್ಲ ಸೊಳ್ಳೆ ತಿಂತಾವ್ರಿ ಬೆಳಿಗ್ಗೆ ಎದ್ದು ಕೂಡಲೇ ಊಟ ಹಾಕ್ತೀವಿ ಮತ್ತು ನಾವು ಬಂದ ತಕ್ಷಣ ಮುಚ್ಕೊಂಡ್ಬಿಡ್ತಾವ್ರಿ ನಮ್ಮನ್ನು ನೋಡಿ ಒಂದಿಷ್ಟು ಗಾರ್ಡನ್ ಮಾಡ್ಕೊಂಡೇವ್ರಿ ಇಲ್ಲಿ ಇದೆ ಅದೇ ಮಾಮಾರಿ ಶೋ ರೀ ಅದ ಶೋ ಇಲ್ಲಿ ಎಲ್ಲೋ ಹೋಗಿ ಬರ್ತಾವ್ರಿ ಹೌದ್ರಿ ಅದೇ ಏನ್ರಿ ಅದ ಎತ್ತರ ಅದೇ ರೀ ಅಲ್ಲೇ ಇದೆ ಇಲ್ಲಿ ಐತೆ ಅಲ್ರಿ ಅದು ದೊಡ್ಡದಾಗ್ತದ್ರಿ ಇದು ಹೂವು ಅದ ಇದ ಐತ್ರಿ ಇದು ಬಳ್ಳಿ ಟೈಪ್ ಬರ್ತದ್ರಿ ಅದೇ ಟಿಕ್ಕಿ ತಪ್ಪಲನೆ ಅದೇ ಖರೀ ಇದು ಬೇರೆ ಅದ ಹಬ್ಬಿ ಬಿಟ್ಟೈತ್ರಿ ನೀವು ಬೇಕಾರೆ ಅವ್ರಿಗೆ ಬಾಜುಕಲ್ಲಿ ಮುರಿಯಲ್ ತಗೋರಿ ಮುರಿಯಲ್ ಎಷ್ಟು ರಿಲ್ಯಾಕ್ಸ್ ಆಗ್ತದ ನಿಮ್ಗೆ ಕುತ್ಕೊಂಡು ಹಿಂಗೆ ಅದೇ ರೀ ಅದು ಇದೇ ವರ್ಷ ತಗೊಂಬಂದಿದ್ವಿ ನಮಗೂ ಗೊತ್ತಿಲ್ಲ ಅದ ಸ್ವಲ್ಪ ಏನಾದ್ರು ಇದು ಮಾಡಿಸ್ಬೇಕಲ್ರಿ ಅದಕ್ಕೆ ಚಲೋ ಆಯ್ತು ಅದೇ ರೀ ಹಂಗೆ ಮಾಡಿಸ್ಬೇಕದ ಈ ಸರಿ ಸ್ವಲ್ಪ ಮ್ಯಾಗ ಯಾರು ಕುತ್ಕೊಳ್ಳೋದು ಇಲ್ಲ ಮ್ಯಾಲೆ ಯಾರು ನಾವು ಹೋಗೋದು ಕಮ್ಮಿನ ಮತ್ತೆ ಇಲ್ಲೇ ಕರೆಕ್ಟ್ ಅದ ಅಂತ ಹೇಳಿ ಅಜ್ಜಿ ಅದು ಬಂದ್ರಂದ್ರೆ ಇಲ್ಲಿ ಕೂಡಿಸ್ಬಿಡೋದು ಅವ್ರಿಗೆ ನೋಡ್ಕೋತ ಕೊಡ್ತಾರ ಅಜ್ಜಿ ಅಲ್ಲೇ ಅದಾರ್ರಿ ಫೋನ್ ಮಾಡಿದ್ರಿ ಕೆಲಸ ಮಾಡ್ತಾ ಅವ್ನ ಕೆಲಸ ನಡೆದೈತಿ ಜೋಡ್ಸೋದು ನಡೆದೈತಿ ನೀ ಹಿಂದೆ ಹೋಗ್ಬೇಕಾದ್ರೆ ಅವ್ರ ಹಿಂದೆ ಹೋಗ್ರಿ ಎಷ್ಟು ದಿನ ಆಯ್ತು ನಮಗ ಮನಿ ಒಳಗೆ ಇಲ್ಲ ಅಂತಲೇ ಹೆಂಗ ಅನ್ಸದಿತ್ತು ಇಷ್ಟ ಸೈಜ್ ಐತಿ ಸ್ವಲ್ಪ ಚೇಂಜ್ ಐತಿ ಕರೆಕ್ಟ್ ಐತಿ ಚಲೋ ಆಯ್ತಲ್ಲ ಇದು ಇವ್ರೆಲ್ಲ ಬಾಡಿ ಗಾರ್ಡ್ ರೀ ಮಾಮಾರಿ ಯಾರಿಗೂ ಬರಕ್ ಕೊಡಲ್ಲ ಎಲ್ಲ ಇಲ್ಲೇ ಕುತ್ಕೊಂಡಿರ್ತಾವ್ರಿ ಬೆಳಿಗ್ಗೆಯಿಂದ ರಾತ್ರಿನೂ ಅವಾಜ್ ಇಷ್ಟ ಮಾಡ್ತಾವ್ರಿ ಮಾಮಾರಿ ಚಾಲೂನ್ ಇರ್ತದ್ರಿ ಆಮೇಲೆ ಜನ ನೋಡಿದ್ರಂದ್ರ ಜನ ಬರಕ್ ಕೊಡುದಿಲ್ರಿ ಅವ್ ಇಲ್ಲಿ ಮನಿ ಆಗ್ತ ಇವರು ಸರ್ ಅದಾರ್ರಿ ಇವರು ಭಾಳ ಚಲೋ ಅದಾರ್ರಿ
ಆಮೇಲೆ ಇಲ್ಲೇ ಮನೆ 3 ಮಜ್ಲಿ ಏನೋ ಕಟ್ಟವ್ರು ಅದಾರ ರೀ. ಆಮೇಲೆ ಅವರು ಪುನಾದಾಗ ಇರ್ತಾರ, ಅವರು ಹಾಗೆ ಹೋಗಕ್ಕೆ ಬರಾಕಂತ ಮಾಡ್ಕೊಂಡ್ರಿ ಅವರು. ಇದೊಂದಿಷ್ಟು ಹೌದ್ರಿ ಮಾಮಾರಿ. ಅವಾಗ ಇತ್ತಲ್ರಿ ಗೃಹ ಪ್ರವೇಶ ಟೈಮ್ದಾಗ ಬಂದಾಗ್ರಿ. ಈಗ ಗಾರ್ಡನ್ ಈ ರೀತಿ ಮಾಡ್ಕೊಂಡವ್ರಿ. ಇದೆಲ್ಲ ಸ್ವಲ್ಪ ಬೆಳಿಗ್ಗೆ ನೀವು ನಾವು ಬರ್ತೀವಿ ಮತ್ತೆ ಬರ್ರಿ ಅಲ್ಲ ಅವ್ರು ಮಮ್ಮರಿ ಬರ್ರಿಲ್ಲ ಊಟ ಏನೋ ಸ್ವಲ್ಪ ತಿನ್ಕೊಂಡು ಮಾಡ್ಕೊಂಡು ಹೋಗ್ರೈತೆ ಭೇಟಿಯಾಗಿ ನಾವು ಬರ್ತೀವಿ ರೀ ಮಮ್ಮರಿ. ಆಯ್ತು ಈಗ ಎಲ್ಲರೂ ಬರ್ಬೇಕ್ರಿ. ನೀವು ಎಲ್ಲರೂ ಒಂದ್ಸಲ ಸ್ವಾತಿಯವರು ನೀವು ಎಲ್ಲರೂ ಈಗೇನು ಮಾಮಾರ್ದ ಇದಾಗ್ತದೆ ಹಂಗ ಮಾಡೋಣ. ತೆಗಿಯೋಣ ಹೋಗಿ ಬರೋಣ್ರಿ. ಭಾಳ ಹಿಂದಿಂದ ಎಲ್ಲರೂ ಹೋಗೋದೈತ್ರಿ, ಒಂದು ಪೆಂಡಿಂಗ್ ಅದ ಹಂಗೆ ಮಾಡೋಣ್ರಿ. ಅಲ್ಲಿ ಸಿಗೋಣ್ರಿ, ಇಲ್ಲಾಂದ್ರೆ ಸಾಯಂಕಾಲ ಬಂದ್ಬಿಡ್ರಿ ಈ ಕಡೆ. ನಮ್ಮ ಸ್ವಲ್ಪ ಫೋನ್ ಬರ್ತೀನಿ. ಆಯ್ತು ಬಾಯ್. ಪೂಜಾ ಕಡೆ ಲಕ್ಷ ಕೊಡು. ಪೂಜೆ ಮಾಡತ್ತಾಳ ಅಪ್ಪಿ, ಪೂಜೆ ಮಾಡತ್ತಾ ಇಲ್ಲ ಮಾಡತ್ತಾಳ. ಆಯ್ತು ನೋಡ್ಕೋತೀರು. ಹಾಂ ಅವ್ರಿಗೊಂದು ಮಾಡ್ಸಕ್ಕೆ ಕೊಟ್ಬಿಡ. ಓಕೆ ಓಕೆ ಮಾಮಾರಿ ಆರಾಮಾಗಿರಿ. ಓಕೆ ಹಾಂ ರೆಡಿನ ಐತೇನು ಅವ್ರದ್ದು? ಟೈಮ್ 7:30 ಆಗ ಬಂತು. ಚಿನ್ನು ಬಂದಿಲ್ಲ ಇನ್ನೂ. ಇಲ್ಲಿ ನೋಡಿ ಕ್ಯಾಮೆರಾಗಳು ಸ್ಟಾರ್ಟ್ ಆಗ್ಯಾವ. ಭಾಳ ದಿನ ಆದ ಹತ್ರ ಕ್ಯಾಮೆರಾ ಚಾಲು ಆಯ್ತು ನಮ್ದಿದು. ಮತ್ತು ಬಚ್ಚಿ ಅಭ್ಯಾಸ ಮಾಡ್ಕೊ ಕೂತಾಳ. ಅವ್ರು ತೊಗೊಂಬಂದಿದ್ದು ಟೋಸ್ಟ್ ತಿನ್ಕೋತ ಚಲೋ ಅದಾವ. ಅಪ್ಪ ಕೊಡೋಕ್ಕಾಗಲ್ಲಿದೆ, ಎಳ್ಳು ಐತಿದ್ರವಾಗ. ಅದು ಮಸಾಲೆ ಇರ್ತಾವೆ ಕರೆ ನಮಗೆ ಟೇಸ್ಟ್ ಇರ್ತಾವೆ ತಿನ್ನಕ್ಕೆ. ಸ್ವೀಟು ಭಾಳ ಐತಿ. ಆಯಿತು ಎಲ್ಲ ವ್ಯವಸ್ಥೆ. ನಿಮ್ಮ ಚೇರ್ ಭಾಳ ಮಸ್ತ್ ಐತ್ಲಾ. ಈಗ ಚಲೋ ಅನ್ಸದೈತಿ ಇಲ್ಲಿ. ಹಾಂ ಹಂಗಿದ್ರೆ ಏನು ಅನ್ನಲ್ಲ ಅವ್ರು. ಅವ್ರಿಗೆ ಆ ಕಡೆ ಈ ಕಡೆ ಇಲ್ಲ. ಅವ್ರು ಬಂದಾರಲ್ಲ, ಅವ್ರ ಕಡೆ ಎಲ್ಲ ಇದು ಮಾಡತ್ತಾರ ಅವ್ರು. ಬಾಲಾಜಿ ಫೋಟೋ ಹಿಂಗೆ ಹೇಳಿದ್ರು ನೋಡ್ದಿ ಅವ್ರು. ಅದು ಅಪ್ಪನೂ ಅದೇ ಹೇಳಿದ್ದೆ, ಈ ಕಡೆ ಇಡ್ಬೇಕಾಗ್ತೈತಿ ಅಂತ ಹೇಳಿ. ಅವ್ರಿಬ್ರು ಗಂಡ ಹೆಂಡತಿ ಅಂತ ನೋಡಿ. ಯಾಕಂದ್ರೆ ಅವರು ತಿರುಪತಿ ಬಾಲಾಜಿ ಇಬ್ಬರು ಪ್ರತಿ ವರ್ಷ ಹೋಗ್ತಾರಲ್ಲ ಅವ್ರು, ಅದಕ್ಕೆ ಅವ್ರಿಗೆ ಗೊತ್ತೈತೆ ಅದು ಜಾಸ್ತಿ. ಮತ್ತು ನಮಗೆ ಗೊತ್ತಿರಲಿಲ್ಲ. ಮತ್ತು ಆಯಿತು ಗೊತ್ತಾಯ್ತು. ಈಗ ನೀವು ಊಟ ಆದರೂ ಮಾಡ್ಬೇಕಿನ್ನ. ಯಾಕೆ ಶಾಂಭವಿ ನೋಡೋಕೆದಾಳ ನಿನಗೆ? ಹಾಂ ಹೋಗ್ಬರು ನಡಿ ಹಾಸ್ಪಿಟಲ್ಗೆ. ಅಶಕ್ತನ ಆಗೈತೆ ಅಂತ ಹಿಂಗೆ ಮಾಡಬಾರ್ದ. ಭಾಳ ತ್ರಾಸ ಆಗತೈತೆ. ಶಾಂಭವಿ ಯಾರು ಬಂದಿರ್ಬೇಕು ಹೇಳು? ಹಾಂ ಚಲೋ ಅದ್ ನೋಡಿ ನಾಟಕ ಡ್ರಾಮೀಸ್. ಅಪ್ಪನ್ನ ಬಂದಾಕ್ರೆ ಇನ್ನೂ ಚಿನ್ನು ಗೂಡಿಗೆ ಬಂದು ಸೇರಲಿಲ್ಲ. ಪಾಪ ಅವ್ರಿಗೆ ಮಾರ್ಕೆಟು ಅದು ಇದು ಕರ್ಕೊಂಡು ಹೋಗಿದ್ದಾರೆ. ಏನು BSc ಬೇಗ ಬಂದಾದರು. ಇಲ್ಲ ಒಂದು ನಾಳೆ ಡ್ಯೂಟಿದೆಲ್ಲ ನೋಡ್ಕೊಂಡು ನಾನೇನೋ ಹೋಗಿ. ಅಪ್ಪನ ಬಂದುಬಿಟ್ರಿ ಚಲೋ ಆತ್ಲ, ಬೇಗ ಮುಗೀತು. ಬರೀ ಹಾಂ ಇಷ್ಟೊಂದು ಕತ್ಲ ನೋಡಿ. ಏನಾಯ್ತು? ಬೇಗ ಲೇಟ್ ಆಗಿತ್ತು. ನಾ ಭಾಳ ಲೇಟ್ ಆಗ್ತೈತೆ ಅನ್ನತ್ತಿದ್ದೆ. ಇನ್ನೂ ಬಂದಿಲ್ಲ ಇವ್ರು. ಹೌದಾ? ಇನ್ನೂ ಅಲ್ಲೇ ಅದಾರ? ಮತ್ತು BSc ಹೋಗ್ಯಾರೇನಿಲ್ಲ ಇನ್ನೂ? BScಗೆ ಹೋಗೋರದಾರಂತ ಅವ್ರು ಬಟ್ಟೆ ತೊಗೊಳಕ್ಕೆ ಸ್ವಲ್ಪ. ಹೌದಾ? ಅಂದ್ರೆ ಇನ್ನೂ ಹರ್ಷ ಕಡೆನೇ ಅದಾರಂತ ಶಾಂಭವಿ ಅವ್ರು. ಇನ್ನೂ ಹರ್ಷ ಮುಂದೆ ಗಾಡಿ ನಿಂತಿತ್ತಂತ ಅವರು. ಹಾಂ ಹಂಗಾಗಿ ಮಾಡಿರ್ಬೇಕು ಅವ್ರು. ಹಾಂ ಅದು ಹಂಗೆ ಮಾಡಿರ್ಬೇಕು ಅವ್ರು ಟೈಮ್ ಅಂತ. ನೋಡಿ ಹಿಂಗೆ ಮಾಡ್ತಾಳೆ ನೋಡಿ. ಟೀ ಶರ್ಟ್ ಒಂದು ಹಾಕ್ಕೊಂಡಾಳು ಗೋಕಾಕ್ದ ಟೆಕ್ಸ್ಟೈಲ್ದ. ಮತ್ತು ದಿಮಾಕ್ ಎಷ್ಟು ಮಾಡತ್ತಾಳ ನೋಡಿ. ನೋಡಿ ಹೇಳತ್ತಾಳ ನೋಡಿ. ಸ್ವಲ್ಪ ಒಂಚೂರು ಮಿಸ್ಟೇಕ್ ಆಗಬಾರ್ದು, ಸ್ವಲ್ಪ ಮಿಸ್ಟೇಕ್ ಮಾತುಗಳು ಮಾತಾಡಬಾರ್ದು. ಅದಕ್ಕೆ ಶುದ್ಧ ಮಾಡಕ್ಕೆ ಹೋಗ್ಬಿಡ್ತಾಳೆ ಒಮ್ಮೆ. ಈಗ ಅಪ್ಪಗೆ ತಾಟ್ ರೆಡಿ ಆಗೈತಿ, ಅವ್ನ ಹಶು ಆಗೈತಿ. ಆಮೇಲೆ ಟೈಮ್ 8 ಆಗೈತಿ. ಊಟ ಮಾಡಂತ ಮೊದಲು ಊಟನೂ ಮಾಡ್ತೇನಮ್ಮ ನಂಗೆ ಸರಿ. ಅಲ್ಲಿ ಊಟನೂ ಅವ್ರು ಬಂದಾಗ ಗಡ್ಬಡಿ ಆಗಿ ತಾಟೇನು ಮತ್ತು ಚಲೋ ನೋಡಿ.
ನೋಡಿ ಏನೋ ಕಾಮಿಡಿ ಮಾಡ್ತಾಳೆ ನನ್ನ ಕಡೆ ಬಂದ ಮತ್ತೆ ಹಿಂಗೆ ನಕ್ಕೋತ ಹೊಡ್ತಾಳೆ ನೋಡಿ. ಫುಲ್ ಅಪ್ಪನ ಕಟಿಂಗ್ ಜೋರಾಗೈತಿ. ನಾನು ಕಾಮಿಡಿ ಆಗೈತಿ ಎಷ್ಟು ನಾಟಕ ನೋಡಿ, ಸುಳ್ಬುರ್ಕ ಎಲ್ಲ ಜೀವನ ಕಾಮಿಡಿ ಅಂತ ಅಭ್ಯಾಸದ ಫುಲ್ ಇದನ್ನಾಗೈತಿ. ನಾಳೆ ಯಾರು ಬಿಟ್ಟು ಬರೋರು ಯಾರು ಕರ್ಕೊಂಬರೋರು ನಂಗೆ ಹೆಂಗೆ ಹೆಂಗಂತ ಅದ ಟೆನ್ಷನ್ ಆತೈತಿ ಈಗ. ನೋಡಿ ನಮ್ಮ ಮನೆ ಒಳಗೆ ಕೆಲಸ ಬುಟ್ಟಿ ತುಂಬ ಮಾಡಾಕ ಕೆಲಸ ತುಂಬೈತಿ. ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮುಗಿವತ್ತು. ಯಾರಾದರೂ ಕಬ್ಬ ತುರ್ಕೋತ ಹಿಂಗೆ ನಿಲ್ತಾರೆ ನೋಡಿ ಮನ್ಯಾಗ. ಅದು ಈಗ ನೀ ಕಬ್ಬ ಸುಲ್ಕೋತ್ ಕೂತಿ ಅದರ್ಲೆ ಹೇಳಿದ್ರ ನಂತಲೇ ಅದು ಕಬ್ಬ ಸುಲ್ಕೋತ್ ಕೂತ್ನಿ. ಈಗ ನೀ ಖಾಲಿ ಅದಿ ನೀನ ಛೇ ಹಿಂಗೆ ಅಲ್ಲ ಹಿಂಗೆ ಯಾರಾದ್ರೂ ಕಬ್ಬ ತಿಂತಾರ ಮನ್ಯಾಗ? ನೀ ಸುಳ್ಳದ್ ಕೊಡಿ ಈಗಿನ ಜನ್ರೇಷನ್ಗೆ ಏನು ಹೇಳಿ ನಾ? ಹಿಡಿ ಮತ್ ಸುಳ್ಳದ್ ಕೊಡಿ. ಅಲ್ಲ ಈಗಿನ ಜನ್ರೇಷನ್ ಇಲ್ಲ ಅದೇನು ಎಕ್ಸ್ಟ್ರಾ ಮಾತಾಡ್ಬೇಡ. ಹಿಡಿ ಮತ್ ಸುಳ್ಳದ್ ಕೊಡಿ. ಸುಲ್ಕೊಟ್ಟೆ ಅಂದ್ರೆ ಏನು ಕೊಡ್ತಿ? ಏನಿಲ್ಲ ಗಪ್ ತಗೊಂಡೋಗ್ಬಿಟ್ಟು ಫೋನ್ ಕೊಡಿಸ್ತಿ. ನಾ ಎಲ್ಲಿಂದ ನಿಂಗೆ ಕೊಡಿಸ್ಲಿ ಬಾಯಿ ಕಣ್ ಮುಂದೆ ಎಲ್ಲಾ ಬ್ಲರ್ ಬರತೈತಿ. ಈಗಿನ ಜನ್ರೇಷನ್ ನೋಡಿ ಯಾವ ರೀತಿ ಐತಿ. ಹಲ್ಲೆ ಮಾಡೋದಿಲ್ಲ, ಮತ್ತೆ ಅದ್ರ ಹಲ್ಲೆ ನಂಗೆ ನಡೆಯೋದಿಲ್ಲ. ಹಾ ಮತ್ತೆ ಅಲ್ಲೇನು ಕಬ್ಬ ತಿಂತಾರ? ನಿನ್ನ ಹಲ್ಲೊಳಗಿನ ಕ್ರಿಮಿಕೇಟ್ ನನ್ನ ಹಲ್ಲೊಳಗೆ ಬರ್ತಾವ. ಮತ್ತೆ ಎಷ್ಟು ಹೊಲಸದ ಅಳವ ಇವಳು. ಮಾಡ್ಬೇಡಮ್ಮ ಹಂಗ. ಅಂದ್ರೆ ನಾ ಈಗ ಅಪ್ಪ ತಲೆನ ಮಾಡ್ಕೊತ್ ಕೊಡ್ಲಿದ್ದ ಕುರ್ಪಿ ತಗೊಂಡೆ ಎಲ್ಲ ಕೈ ಮಾಡ್ಕೊಂಡು ಕೈ ಕಟ್ ಅದ ನಾ ಮಾಡ್ತೇನೆ ಬಿಟ್ ನಡಿ. ಮಾಡ್ಕೊಳಗೆ ನೀ ಕೈ ಕಟ್ ಮಾಡ್ಕೊಂಡು ನೀ ಏನಾದ್ರು ಮಾಡ್ಕೊಂಡಿದ್ದೆ. ನಾ ಚಿನ್ನು ಬರ್ರಿ ದೇವ್ರೆ ಎಲ್ಲಿದ್ದೀರಾ? ಬ್ಲಾಗ್ಸ್ ಎಲ್ಲ ಓವರ್ ಮಾಡ್ಬೇಡ್ರಿ. ನಾ ಸುಲ್ಕೊಂಡಾದ್ರು ಮಾಡ್ತೇನೆ ಏನಾದ್ರು ಮಾಡ್ತೇನೆ. ನಂದು ತಲಿ ಭಾಳ ಅದಾವ. ಹಿಡಿ. ಅಯ್ಯೋ ದೇವ್ರೆ ಕಬ್ಬ ಸಲುವಾಗಿ ನಮ್ಮ ಮನ್ಯಾಗ ಎಷ್ಟು ದೊಡ್ಡ ಕತಿ ಆತ್ರಿಪ್ಪ. ಛೇ ಇದೆಂತ ಚಾಕು ತಗೊಂಡ್ ಕೂತ್ಲ ಕಲ್ ಜಜ್ಜು ಕಲ್ಲ. ಛೇ ಈಗ ಬಿರಿಯಾನಿ ತಿನ್ಲ ಮತ್ತೆ ತಲಿ ಅದು ಗಟ್ಟು ಮುಂದಿನ ತೆಗಿಯನ್ ಹಾಕಿದ್ವಿ ನಂಗೆ. ಅದು ಶ್ರಮ ಭಾಳ ಕಬ್ಬ ಎಳಿದೈತಿ ಅದು. ನಂಗಂತೂ ಹಿಂಗೆ ಕಬ್ಬ ತಿನ್ನತ್ಲಿ ಮೈ ಜುಮ್ಮ ಆಗ್ತೈತಿ ನಂದು. ನೋಡಿ ಈಗಿನ ಜನ್ರೇಷನ್ ಹುಡುಗರು. ಆ ಕಡೆ ಆ ಹುಡುಗ ನಡಿತೀನತಾನ ಆ ಸೈಡಲ್ಲಿ ಕುತ್ಕೊಂಡ ಇವಳು ಈ ಕಡೆ ಕಬ್ಬ ಹೊಡೆಯತಾಳ. ಈಗಿನ ಜನ್ರೇಷನ್ ಹುಡುಗರು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಆಯ್ತು ಹಂಗ ಮಾಡಿ ನೀವೇನ ಡಾಕ್ಟರ್ ಅದೇರಿ ಮತ್ತೆ ಹಂಗ ಮಾಡವ್ರಲ್ಲ ನೀವು. ಡಾಕ್ಟರ್ ಅಷ್ಟೇ ಈಗಿನ ಜನ್ರೇಷನ್ ಎಲ್ಲಾ ಹುಡುಗರು ಹೇಳತ್ತಾನ. ಓಕೆ ಓಕೆ ಆಯ್ತು ತೆಗ್ದಿರಿ. ಆಯ್ತು ನೋಡಿ ಕಬ್ಬದು ಒಂದು ಹಾಂ ಹಾಂ ಹಾಕ್ಯಾನಲ್ಲ. ಹೌದು ಅಲ್ಲಿ ತೋರ್ಸಾತಿದ್ದ ಮನೆಗಿಂದನು. ಹೌದು ಅವು ಮಲ್ಕೊಂಡು ನಾನು ಟಿ ವಿ ನೋಡತ್ತಾನ ಏನೋ. ಹೌದು ಹೌದು ಅದು ಏನು ಅದ ತೋರ್ಸದ್ ನಾ ವಿಡಿಯೋ ಒಳಗೆ ತೋರ್ಸತ್ತಾನ ಏನು ನೋಡ್ತಿದ್ದೆ. ಹಾಂ ಬಂದ್ಬಿಟ್ರು ನೋಡಿ ಚಿನ್ನು. ಎಲ್ಲಿದ್ದೀರಾ? ತೆಗಿಲ್ಲ. ಹಾಂ ಬಂದಾನ. ಬಂದರು ಪಾಪ ಟಯರ್ಡ್ ಆಗಿತ್ತು ಏನೋ ಗೊತ್ತಿಲ್ಲ. ಮಧ್ಯಾಹ್ನ ರೆಸ್ಟ್ ಇಲ್ಲ ಅವ್ರದ್ದು. ಮಾಮರದು ಮೋಸ್ಟ್ಲಿ ಹೋದ್ರೆ ಅನ್ಸ್ತೈತೆ ಆ ಕಡೆ. ಅವರೆಲ್ಲ ಮಾಮರದು ಬಂದಿದ್ರಲ್ಲ ಆ ಕಡೆಯಿಂದ ಆ ಕಡೆ ಹೋದ್ರೆ ಅನಿಸ್ತೈತಿ. ನಾಳೆ ಡ್ಯೂಟಿಗೇನೋ ಹೋಗೋರಿದ್ರಂತ ಅವ್ರ. ಮತ್ತು ಚಿನ್ನು ಈ ಕಡೆ ಕಾರ್ ಯಾವ್ದಾರ ಮತ್ತೊಂದು ಕಾರ್ ಬಂತ ನೋಡಿ. ಈಗ ಅಪ್ಪಂದು ಊಟ ಆಗ್ತಾಯಿದೆ ಮಾಡ್ತಾ ಇದ್ದಾನೆ. ನನಗೂ ಭಾಳ ಅಂದ್ರೆ ಭಾಳ ಕೆಟ್ಟ ನಿದ್ದೆ ಬಂದೈತಿ. ಇವತ್ತಂತೂ ಭಾಳ ಟಯರ್ಡ್ ಆಗೈತಿ. ನಿನ್ನೆ ನಿದ್ದೆನೂ ಸರಿಯಾಗಿಲ್ಲ ನಂದು. ಮತ್ತು ನಾನು ಈಗ ಸ್ವಲ್ಪ ಬೇಗ ಮಲ್ಕೋತೀನಿ ಇವತ್ತು. ಚಿನ್ನು ಸ್ವಲ್ಪ ಊಟ ಕೊಟ್ಟು ಆಮೇಲೆ ಸ್ವಲ್ಪ ಬೆಳಿಗ್ಗೆ ನಂಗೆ ಜಿಮ್ ಅದು ಎಲ್ಲ ಹೋಗ್ಬೇಕಾಗ್ತೈತಿ. ಭಾಳ ಕಣ್ಣು ಸಣ್ಣ ಆಗ್ತಾ ಇದ್ದಾವೆ. ಹಿಂಗೆ ನಿದ್ದೆ ಬಂತಂದ್ರೆ ನನ್ನ ಕಣ್ಣು ಸಣ್ಣ ಆಗ್ತಾ ಇದ್ದಾವೆ. ಯಾಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ನಂಗೆ ಹಿಂಗೆ ಟಯರ್ಡ್ ಆಗೈತೆ ಅಂತ ನನಗೆ ನನ್ನ ಕಣ್ಣುಗಳು ಹೇಳ್ತಾ ಇದ್ದಾವಂತ ಆ ರೀತಿ ಅನ್ನಿಸ್ತಾ ಇದೆ ನನಗೆ. ನೋಡೋಣ ಈಗ ನಿದ್ದೆ ಕಣ್ತುಂಬ ಆದಮೇಲೆ ಹಂಗೆ ಆಗ್ತೈತೆ ಏನೋ ಗೊತ್ತಿಲ್ಲ. ಈಗ ಭಾಳ ಸಲ ಹಿಂಗಾಗ್ತಾ ಇದೆ. ಕಣ್ಣುಗಳನ್ನ ಸಣ್ಣಾಗಿ ನಿದ್ದೆ ಬಂದಂಗೆ ಆಗ್ತಾಯಿದೆ. ಚಿನ್ನು ಬಂದಾರೀಗ ಬಂದ್ರೆ ನಿಮ್ಗೆ ಭೇಟಿ ಮಾಡಿಸ್ತೀನಿ. ಏನು ಗೊತ್ತಿಲ್ಲ ಏನು ಭೇಟಿ ಆಗ್ತಾರೋ ಏನು ಗೊತ್ತಿಲ್ಲ. ಕ್ಯಾಮೇರಾ ಅಂತೂ ಕಾಣಿಸ್ತೈತೆ ಇಲ್ಲಿ ಭಾಳ ದಿನದ ನಂತರ ಕಾಣಿಸ್ಲಿನ ಇರ್ತದೆ ಪರ್ದೆ ಕೆ ಪೀಚೆ ಅಂತ ಐತಿಲ್ಲ. ಹಾಂ ಭಾಳಷ್ಟು ಚರ್ಚೆಗಳು ಚಾಲು ಅದು ಅಪ್ಪ ಮಗಳದ ಇಲ್ಲೆಲ್ಲ ಏನೇನು ಚರ್ಚೆ ಮಾಡ್ಕೊ ಕೂತಾರ. ಎಲ್ಲ ಹೆಂಗಾಯ್ತು ಏನಾಯ್ತು ಶಾಂಭವಿ ರೂಮ್ ಮತ್ತು ಚೇಂಜ್ ಆಗೈತಿ ಈಗ. ಮತ್ತು ಕರ್ಟನ್ಗಳೆಲ್ಲ ಮುಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಾಳ.
ನಾಳೆ ಬಿಡೋದು ಮಾಡೋದು ಅವ್ರದ್ದೆಲ್ಲ ತಯಾರಿ ನಡೆಸ. ನಾನು ಈಗ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನನಗೂ ಭಾಳ ಟಯರ್ಡ್ ಆಗೈತಿ, ಭಾಳ ಕೆಟ್ಟ ನಿದ್ದೆ ಬಂದೈತಿ. ಮಧ್ಯಾಹ್ನ ಮಲ್ಕೋಬೇಕಂದ್ರೂ ಎಲ್ಲ ಅಡುಗೆ ಮಾಡ್ಕೊತ ಕೆಲಸ ಮಾಡ್ಕೊ ಕೂತಿದ್ದೆ. ಅದ್ರೊಳಗೆ ನಿದ್ದೆ ಮಾಡೋಕ್ಕಾಗಲಿಲ್ಲ. ಇರಲಿ ಪರವಾಗಿಲ್ಲ, ನಡೀತದ. ಖುಷಿ ಆಯ್ತು ನನಗೆ. ಅವರೆಲ್ಲ ಬಂದ ಮಾಮಾರು ಮತ್ತು ಸುರೇಶ್ ಅವರು ಮತ್ತು ನಾಗರಾಜ, ಮಂಜುನು ಬಂದಿದ್ದ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಅವ್ರ ಜೊತೆ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅದಕ್ಕೆ ನನಗೆ ನಿದ್ದೆ ಫುಲ್ ಬಂದದೀಗ. ನಾನು ಆರಾಮ್ ಕಣ್ತುಂಬ ನಿದ್ದೆ ಮಾಡ್ತೀನಿ. ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಒಳಗೆ ಏನೇನಾಗೈತೆ ನೋಡಿ ಬಂದಿದ್ದೀರಾ. ನಿಮ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕ್ಕೆ ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ. ಅವಾಗ ನಿಮಗೆ ವಿಡಿಯೋ ಮುಗಿಸ್ತೇನೆ ಮತ್ತು ಮಲ್ಕೋತೇನೆ ಅಂತಂದಿದ್ದೆ. ಟೈಮ್ 11:30 ಆಯಿತು. ಎಡಿಟಿಂಗ್ ಮಾಡಿ ಮಲ್ಕೊಳ್ಳೋ ಮಟ್ಟ ಅಂತಂದ್ರೆ ಇನ್ನೂ ಡೌನ್ಲೋಡ್ ಮಾಡಬೇಕು ಎಲ್ಲ ವಿಡಿಯೋ. ಮೋಸ್ಟ್ಲಿ 12:30 ಆಗ್ತೈತೆ ಅನಿಸ್ತೈತಿ. ಚಿನ್ನು ಅಂತೂ ಮಲ್ಕೊಂಡ್ಬಿಟ್ಟಾರೆ. ಜೋರು ನಿದ್ದೆ, ಟಯರ್ಡ್ ಆಗೈತಿ, ಹೊರ್ಕಿ ಹೊಡ್ಯತ್ತಾರ. ಶಾಂಭು ಇಲ್ಲಿ ಅವಳು ಇನ್ನೂ ಕೂತಿದ್ದಾಳೆ, ಇನ್ನೂ ಅಭ್ಯಾಸ ಮುಗಿ ಕೂತಾಳೆ, ಇನ್ನೂ ಮಲ್ಕೊಳಕ್ಕೆ ರೆಡಿ ಇಲ್ಲ. ಇಷ್ಟೇ ಟೈಮಿಂಗ್ ಇರ್ತಾವೆ, ಇಷ್ಟೆಲ್ಲ ಇರ್ತೈತಿ. ವಿಡಿಯೋ ಎಡಿಟಿಂಗ್ ಮಾಡಿ ಬಿಡೋದು ಅಷ್ಟು ಈಸಿ ಇಲ್ಲ. ಗೆಸ್ಟ್ಗಳು ಬಂದಾಗ ಮಾಡಿದಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ಕೆಲಸಗಳು ಸ್ವಲ್ಪ ಜಾಸ್ತಿ ಇರ್ತಾವೆ. ಅದಕ್ಕೆ ಆ ರೀತಿಯಾಗಿ ಸ್ವಲ್ಪ ಟೈಮ್ ಆಗ್ತದೆ. ಆದರೂ ಎಷ್ಟ ಆಗ್ತದೆ ನನ್ನ ಕೈಯಿಂದ ನಾನು ನಿಮಗೆ ವಿಡಿಯೋಗಳನ್ನ ಬಿಡೋಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಹಂಗೆ ನಿಮಗೆ ವಿಡಿಯೋಗಳು ಎಡಿಟಿಂಗ್ ಮಾಡಿ ಎಷ್ಟಾದ್ರೂ ಗುದ್ದಾಡಿ ಬೆಳಿಗ್ಗೆ 8 ಗಂಟೆಗೆ ಬರೋ ಥರ ನಾನು ಮಾಡ್ತೀನಿ. ನನ್ನ ಪ್ರಯತ್ನ ಅಂತೂ ಹಂಗೆ ನಡೀತಾನೆ ಇರ್ತದೆ. ಮತ್ತು ನಾನು ಈ ರೀತಿ ಬಿಡ್ತಿರ್ಲಿಲ್ಲ. ಶಾಂಭವಿ ಅಂದ್ಲು, ಅಯ್ಯ ಅಮ್ಮ ಮತ್ತು ನೀ ಎಷ್ಟು ಗಂಟೆಗೆ ಮಲ್ಕೋತಿ, ಅದಾದರೂ ಹೇಳೋರಿಗೆ ಗೊತ್ತಾಗ್ತೈತಿ, ಮತ್ತು ಇದೇನಿದೆ ಅಂತಂದ್ಲ. ಅದಕ್ಕೆ ಮತ್ತೆ ಹೇಳತ್ಲೆ ಮತ್ತು ನಿಮ್ಮ ಕಡೆ ಬಂದೆ. ಆದರೂ ಪೂರ್ತಿ ಕಣ್ಣು ನಿದ್ದೆಗೆ ಅನ್ನೋಳಗೆ ಸಣ್ಣ ಕಣ್ಣು ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ನೀರದು ಕುಡ್ದೆ ಈಗ ಸ್ವಲ್ಪ ಮಲ್ಕೊಳಕ್ಕೆ ಹೋಗ್ತೀನಿ.